ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮಿ ಕನ್ನಡ ಲಾಗ್ಸ್. ನೋಡಿರಿ, ನಾನು ಈಗ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಬೆಳಗಿನ ಕೆಲಸ ಎಲ್ಲನೂ ಆಗೈತೆ ನೋಡಿರಿ. ಕಸ ಅದು ಎಲ್ಲನೂ ಹುಡುಗಿದೈತಿ. ಇನ್ನು ಮುಂದೆ ನಾಷ್ಟ ಅದನ್ನು ಆಗೈತೆ ರೀ. ಸ್ಕೂಲಿಗೆ ಹೋಗ್ಯಾರ, ಹೀಗಾಗಿ ನಾಷ್ಟನೂ ಜಲ್ದಿ ಆಗೈತೆ ರೀ. ಬರ್ರಿ, ನಾಷ್ಟ ಏನು ಮಾಡೀನಿ ಅಂತ ನಿಮ್ಗೆ ತೋರಿಸ್ತೀನಂತ. ನೋಡಿರಿ, ಇಲ್ಲಿ ಟಿಫಿನ್ ಪಾಸ್ತಾ ಅಂತ ಕೇಳಿದ್ರಿ, ಹೀಗಾಗಿ ಇವತ್ತು ಟಿಫಿನಿಗೆ ಪಾಸ್ತಾ ಮಾಡೇನಿ ನೋಡಿರಿ. ಇಲ್ಲಿ ಚಹಾ ಐತ್ರಿ, ಚಹಾ ಕುಡಿಬೇಕ್ರಿ. ಇನ್ನು ನಂದು ಟೀ ಆಗಿಲ್ಲ. ಫ್ರೆಶಪ್ ಆಗಿ ಬಂದೀನಿ. ಫ್ರೆಶಪ್ ಅಂದ್ರೇನು, ಮುಖಾದು ತೊಗೊಂಡು ಬಂದೀನಿ ರೀ. ಇಲ್ಲಿ ಪೂಜೆ ಆಗಿತ್ತು ನಮ್ಮದು. ಮನೆಯವ್ರು ಸ್ನಾನ ಮಾಡಿ ಅವರು ಪೂಜೆ ಮಾಡ್ಯಾರ್ರಿ. ಇನ್ನು ಮುಂದೇನು ನೋಡ್ಬೇಕ್ರಿ, ಏನೇನು ಮಾಡಬೇಕು ಏನೇನಿಲ್ಲ ಅಂತಂದು ನಿಮಗೆ ತೋರಿಸ್ತೀನಿ ರೀ. ನೋಡಿರಿ, ಇಲ್ಲಿನೂ ಬಾಂಡೆ ಅದಾವೆ, ಬಾಂಡೆ ಹಚ್ಚಬೇಕು ಫ್ರೆಂಡ್ಸ. ಇಲ್ಲಿ ಸ್ನಾನಕ್ಕೆ ನೀರು ಇಟ್ಕೊಂಡೀನಿ. ನೀರು ಕಾದಿಂದ ನಾನು ಸ್ನಾನ ಮಾಡಿ ಮತ್ತು ಆಮೇಲೆ ಏನನ್ನೋದು ತೋರಿಸ್ತೀನಿ ರೀ ನಿಮಗೆ. ಈಗ ನಮ್ಮ ಹಾಲು ಬಂದು 10 ಗಂಟೆಗೆ ದಿನ ನಮ್ಮ ಹಾಲು ಬರ್ತಾವೆ ನೋಡಿರಿ. ಕೊಟ್ಟು ಹೋಗ್ತಾರೆ. ಇಲ್ಲಿ ಹಾಲು ಅದಾವೆ, ಹಾಲು ಕಾಯಕ್ಕೆ ಹಚ್ತೀನಿ. ಈಗ ಇಲ್ಲಿ ಇನ್ನೂ ನೀರು ಹಚ್ಚಿದ್ದಿಲ್ಲ, ಈಗ ಹಚ್ಚಿ ನೋಡ್ರಿ. ನೀರು ಕಾಸಕ್ಕಿಟ್ಟೀನಿ. ಇನ್ನು ಹಾಲು ಕಾಯ್ಸಕ್ಕೆ ಹಚ್ತೀನಿ ರೀ. ಕಾಯ್ಸಕ್ಕೆ ಹಚ್ಚಿ ಇದು ವಿಡಿಯೋ ನಿನ್ನೆ ಈಗ ಡೌನ್ಲೋಡ್ ಮಾಡಬೇಕು ರೀ. ವಿಡಿಯೋ ಹಾಕಬೇಕು. ಹೀಗಾಗಿ ಅಲ್ಲಿ ಹೊರಗೆ ಇಟ್ಟು ಬರ್ತೀನಿ ರೀ. ಅದನ್ನು ಡೌನ್ಲೋಡ್ ಮಾಡೋಕೆ ಹೊರಗೆ ಇಟ್ಟು ಬಂದು ಸ್ನಾನ ಮಾಡಿ ಹೋಗ್ತೀನಿ. ಅಷ್ಟು ಅನ್ನೋದಕ್ಕೆ ನನ್ನ ವಿಡಿಯೋನ ಅಪ್ಲೋಡ್ ಆಗಿರ್ತೀವಿ ರೀ. ಸಣ್ಣ ಇರ್ತೀನಿ. ಬರ್ರಿ, ಅಲ್ಲಿ ಹೊರಗೆ ಹೋಗ್ತೀನಿ. ಅಲ್ಲೇ ಇಟ್ಟು ಸ್ನಾನ ಮಾಡ್ತೀನಿ ರೀ. ಹೊರಗೆ ಈಗ ನಾನು ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಸಬ್ಬಸ್ಗೆ ಇಟ್ಟೀನಿ ನೋಡಿರಿ. ಸಬ್ಬಸ್ಗೆ ಪಲ್ಯ ಮಾಡ್ಬೇಕಂತಂದು ಮಾಡತ್ತೀನಿ. ಇಲ್ಲಿ ಬಳ್ಳಿ ಜಜ್ಕೊಂಡು ಇಟ್ಕೊಂಡು ನೋಡಿರಿ. ಈಗ ಪಲ್ಯ ಮಾಡಬೇಕು ಅಂತಂದು ಇಲ್ಲಿ ಇದ್ರ ಬೇಳೆ ಹಾಕೀನಿ. ನೀವು ಚೆನ್ನಾಗಿ ಬೇಳೆ ಅಂತಾರೆ ಇವತ್ತು. ಇವು ಹಾಕಿದ್ರೆ ಅಂತಂದು ಹಾಕಿ ನೋಡಿರಿ. ಅದು ಚೆನ್ನಾಗಿ ಬೇಳೆ ಇವನ್ನ ನೀರು ತೆಗಿತೀನಿ ರೀ. ಸಬ್ಬಸ್ಗೆ ಹಾಕಿ ನನ್ನ ಬೇಳೆ ಪಲ್ಯ ರೆಡಿ ಆಯಿತು. ಚೆನ್ನಾಗಿ ಬೇಳೆ ಪಲ್ಯ ರೆಡಿ ಆಗಿದ್ರಿ. ಈಗ ಅಲ್ಲೇ ಸಣ್ಣ ಕುಕ್ಕರ್ ಐತ್ರಪ್ಪ, ಅದರ ಒಂದು ಕೊಳವಿ ಸ್ವಲ್ಪ ಅನ್ನಕ್ಕೆ ಇಟ್ಬಿಡ್ತೀನಿ ರೀ. ಭಾಳ ಮತ್ತು ಒಂದು ಕೊಳವಿ ಹಾಕಿದ್ರು ನಮಗೆ ಭಾಳ ಆಗುತ್ತೆ ರೀ ಫ್ರೆಂಡ್ಸ್. ಹೀಗಾಗಿ ಒಂದು ಸ್ವಲ್ಪ ಅರ್ಧನೇ ಹಾಕಿ ಮಾಡ್ತೀನಿ ರೀ. ಮತ್ತು ಬೇಕಂದ್ರೆ ರಾತ್ರಿ ಬಿಸಿ ಮಾಡೋಕೆ ಬರ್ತೈತಿ ನೋಡಿರಿ. ಅಂಟಿಯರಲ್ಲಿ ಬಂದಾರ, ಬಟ್ಟೆ ಒಣಗಾಕೊಂತಾರೆ. ಸಂಘಕ್ಕೆ ಹೋಗ್ಬೇಕ ನೀವು? ಸಂಘಕ್ಕೆ ಹೋಗಿ ರೊಕ್ಕ ತುಂಬೇಕ್ರಿ? ರೊಕ್ಕ ತುಂಬೇಪ್ಪ. ಮತ್ತೊಬ್ಬರು ನಂದು ದೊಡ್ಡು ನಂದು ಅಟ್ಟು. ಹಾಂ ರೀ, ಕಾಯಿದಟ್ಟು ನಂದು ದೊಡ್ಡು. ಇಬ್ಬರದ್ದು ನೀವು ತುಂಬರ್ತೀರಿ? ಎಷ್ಟು ತುಂಬ್ತಿರ್ತೀರ? ಅಕ್ಕಿ ಸಾಲ ತಗೊಂಡಾರ 2,000 ರೂಪಾಯಿ ತುಂಬ್ತಾಳ. ಉಳಿತಾಯಿ ನಾ ತಿಂಗಳ 200 ರೂಪಾಯಿ ತುಂಬ್ತೀವಿ. ನೀವು ಉಳಿತಾಯ ತುಂಬ್ತೀರಿ? ಉಳಿತಾಯ ತುಂಬ್ತೀವಿ. ಯಾವ ಸಂಕ್ರಿ ಉಳಿತಾಯ? ನಮ್ಮದ ಮುಬಾರಕ್ ಸಂಘ. ಯಾವ್ದು ರೀ? ಮುಬಾರಕ್ ಅಂತೇಳಿ ಐತೆ ಸಂಘ. ಮುಬಾರಕ್ ಮುಬಾರಕ್ ಅವ್ರು ಮುಸ್ಲಿಮ್ಸ್. ಹಾಂ, ಮುಬಾರಕ್ ರೀ. ಹಾಂ, ಚಲೋ ಅಲ್ರಿ. ನಾವು ಸಾಲ ತೊಗೊಂಡ್ರೆ ನಾವು ಕೊಡ್ತಾರೆ, ಕಡಿಮೆ ಬಡ್ಡಿ ಕೊಡ್ತಾರೆ. ಏನಕ್ಕೆ 50,000 ತೊಗೊಂಡ್ರೆ ತಿಂಗಳ 1,000 ರೂಪಾಯಿ ಬಡ್ಡಿ ಕಟ್ಟಿದ್ವಿ ನಾವು. ಚಲೋ ಅಲ್ರಿ. ತಿಂಗಳ 1,000 ಗಂಟು ನಾವು ಇಟ್ಬೋದು ಕಟ್ಬೋದು. ಗಂಟೆ ಇಟ್ಬೇಕು ಕಟ್ಬೋದು. ನಾವು ಅವಾಗ ಫ್ರಿಜ್ ಅದ ತೊಗೊಂಡು ನೋಡ್ರಿ ಅಂಟಿ ಸಾಲ ಸಂಘನ್ಯಾಗ. ಹಾಂ, ಇದು ಹಂಗೆ ಏನು ಹಾಕೈತೆ. ಹಾಂ, 20,000ನ ಎಷ್ಟು ತಂದಿದ್ವಿ. ಉಳಿತಾಯ ಆಗಿತ್ತಕ್ಕ 36,000. ನಮ್ದು 20,000 ರೂಪಾಯಿ ತಂದಿದ್ರು ನಾವು ಸಂಘದಾಗ. ಹೌದಿಲ್ಲ? 20 ನಾವು ಉಳಿತಾಯ ಆಗಿತ್ತು. ನಮ್ದು 20 ತೆಗ್ದಿದ್ವಿ. 36,000 ರೂಪಾಯಿ ಆಗಿತ್ತು. ಒಮ್ಮೆ 10,000 ತೊಗೊಂಡಿದ್ದೆವು. ತೊಗೊಂಡ್ಕೇಳಿ ನೀವು ತಾಳೆ ತಗೊಂಡ ನಾವು ತೆಗಿನ ಹಾಕಿ ತೊಗೊಂಡ್ರಿ. ನಾವು ಏನಾರು ಮಾಡ್ತಿದ್ವಿ ಎಲ್ಲ ನಮಗೆಲ್ಲ ಟಿವಿ ತೊಗೊಂಡಿದ್ವಿ, ಸೋಫಾ ತೊಗೊಂಡಿದ್ವಿ, ಎಲ್ಲ ನಾವು ತೊಗೊಂಡಿವಿ ಅಷ್ಟು. ನಿಮ್ಮ ಮಂದಿ ಮಕ್ಕಳು ಭೇಟಿಯಾರ? ಮದುವೆ ನಮ್ಮ ಊರಾನ ಬಂದಿದ್ರೆ ನಿಮ್ಮ ಊರಾನ ಬಂದಿದ್ರು ಭೇಟಿಯಾರ? ಅಲ್ಲಿ ನಾ ಇಲ್ಲೇ ನಮ್ಮ ತಕ್ಕೆದಾಗಿತ್ತು. ಆಕೆ ತವ್ರ ಮನೆ ಬೆಳ್ಳುಬಿ
ಈಗ ಒಮ್ಮೆ ಬೆಳ್ಳಿ ನಿಮ್ಮ ಪರಿಚಯ ಹಿಂಗಾಗಿ ಮದುವೆ ನಮ್ಮ ಪರಿಚಯ ಮತ್ತು ಊರನ್ನ ಕೇಳ್ತಾಳಲ್ಲ ಅಲ್ಲಿ ಹೌದು ಹೌದು ಆಕಿನೇ ಇಲ್ಲಿ ಕೊಟ್ಟ ಬೆಳಬೇಕಿನ ಇಲ್ಲಿ ಕೊಟ್ಟ ಬೆಳಗ್ಗೆ ಆಕಿ ಇಲ್ಲಿ ಐತೆ ನಿಮ್ಮ ಮನೆ ಹತ್ರ ಐತೆ ನೋಡ್ದು ಟೆಕ್ಕೆ ಅವ್ರು ಸರ್ಕಲ್ ಆಗತ್ತೆ ಒಟ್ಟು ಟೆಕ್ಕೆದಾಗ ಕಟ್ಟಾಕ್ಯದ ಮನೆ ಐತಿ ಹೊಲ ಐತಿ 1 ಕೋಟಿಗೆ 1 ಎಕರೆ ಹೊಲ ಮಾರ್ಯಾರ ಅವ್ರು ನೀವು ಅಂತೀರಿ ಹಂಗ ಇಲ್ಲಕ್ಕ ಅವ್ರು ಅವ್ರು ಬಾಲಿಸ್ಪುರಿಂದ ಹೊಲ ಇತ್ತು 8 ಎಕರೆ ಹೊಲ 3 ಮಂದಿ ಅಂತಾಂಬರ 1 ಕೋಟಿಗೆ 1 ಎಕರೆ ಹೊಲ ಮಾರ್ಯಾರ 4 ಲಕ್ಷ ಪಲಾಟ್ ಹಾಕ್ಯಾರ ಈಗ ಅವ್ರ ಹೆಣ್ಮಕ್ಳಿಗೆ ಒಂದೊಂದು ಪಲಾಟ್ ಕೊಟ್ಟಾರ ತಮ್ಮ ಮನೆ ಕಟ್ಸ್ಕೊಂಡಾರ ಮತ್ತು ಅಲ್ಲಿ ರತ್ನಾಪುರದಾಗ 8 ಎಕರೆ ಹೊಲ ತಗೊಂಡಾರ ಮತ್ತು ದುನಿಯಾದ ರೊಕ್ಕ ಇಟ್ಕೊಂಡಾರ ತನ್ನ ಹೆಸರಲ್ಲೇ ಬಾಲಿಸ್ಪುರಿಂದ ಇರ್ತೀನಿ ಮಾರ್ಯಾರ ಈಗ 2 ಕೋಟಿ 1 ಎಕರೆ ಹೊಲ ಗುಡ್ಡಗಳು ಈಗ ಅಲ್ಲಿ 7 ಲಕ್ಷ 8 ಲಕ್ಷ 10 ಲಕ್ಷ ರೂಪಾಯಿ ಬರೀ ಕುಂಟಾಗಳು ಎಲ್ಲ ಜಾಗಕ್ಕೆ ಭಾಳ ಕಿಮ್ಮತ್ತೈತಿ ಹೌದು ನೀನೇ ನಾಳೆ ಇಟ್ಟಿದ್ದು ಇಲ್ರಿ ನಾಳೆ ಇದನ್ನ ಅಷ್ಟು ಹಿಂಗಿಟ್ರೆ ಜಿಗಿ ಇರಲ್ಲ ಎಲ್ಲ ಮುಗೀತು ಇನ್ನು ಎಷ್ಟೈತಿ ಹಿಟ್ಟಿನ ಐತೆ ಇಲ್ಲ ಇನ್ನೊಂದು 2 ದಿನ ಆಗುತ್ತೆ ತುಂಬ್ತಾನೆ ಇದು ತುಂಬ್ತಾ ನಳ ಬಂದಿದ್ದು ನೀರು ತುಂಬಿದ್ವಿ ನಾವು ಈಗರ ಎಲ್ಲ ತಿಕ್ಕಿ ತುಂಬಿದ್ವಿ ಇಲ್ಲಿ ಚಪಾತಿ ಮಾಡತ್ತಾರ ಆಂಟಿಯವರು ರೊಟ್ಟಿ ಆದವು ಈಗ ನೆಕ್ಸ್ಟ್ ಚಪಾತಿ ಎಲ್ಲ ನೀರು ಚಲೋ ಬೆಳಿಬೇಕು ಇವನ್ನ ಅಷ್ಟು ಅದು ಹಂಗೆ ಕೋಲ್ ತರಬೇಕಿಲ್ಲ ವರ್ಷದ ಕೋಲ್ ಅಂತಂದು ಇಲ್ಲೆಲ್ಲ ನೋಡಿ ನಾ ನಾನು ಹೊಡಿಸ್ತೀನಿ ತೊಂಬರಿಲ್ಲ ನೋಡ್ರಿ ಮತ್ತೆ ನಾನು ಇವಾಗ ಹಾಕೊಂತೀನಿ ಅವಾಗ ಮಧ್ಯಾಹ್ನ ಸಿಕ್ಕಿದ್ನಲ್ಲ ಅಪ್ಪ ಥಂಡಿ ಎಷ್ಟು ಹತ್ತಿ ಬಿಟ್ಟೈತ್ರಿ ಹೀಗಾಗಿ ಸ್ವೆಟ್ರ್ ಹಾಕೊಂಡ್ರಿ ಸ್ವಲ್ಪ ರಾತ್ರಿ ಊಟಕ್ಕೆ ಸ್ವಲ್ಪ ಸಿಂಪಲ್ ರೈಸ್ ಮಾಡಬೇಕು ಅಂತ ಮಾಡೀನಿ ಬಾರಿ ತೋರಿಸ್ತೀನಿ ನಿಮಗೆ ಎಲ್ಲ ರೆಡಿ ಮಾಡಿಟ್ಟಿನಿ ಅಲ್ಲಿ ನೀರು ಹೊಡೆದೈತನ ಹೊಡೆದೈತಿ ನಳ ಹೋಗ್ಯಾವ ಅದ ಸಣ್ಣದವ ಇಲ್ಲಿ ನೋಡ್ರಿ ಸ್ವಲ್ಪ ಬಟಾಟಿ 1 ಕ್ಯಾರೆಟ್ ಮತ್ತೊಂದು ಉಳ್ಳಾಗಡ್ಡಿ ಮತ್ತು ಒಂದಿಷ್ಟು ಹಸಿಮೆಣಸಿಕಾಯಿ ಹಚ್ಕೊಂಡೇನಿ ರೀ ಸ್ವಲ್ಪ ರೈಸ್ ಮಾಡ್ಬೇಕಂತಂದು ಇಲ್ಲಿ ಕುಕ್ಕರ್ ಇಟ್ಟೇನಿ ರೀ ಫ್ರೆಂಡ್ಸ್ ಬರ್ರಿ ಮಾಡ್ತೀನಿ ಅಂತ ಈಗ ನೋಡಿರಿ ನಾಗಲೇ ಹೆಚ್ಚಿದ್ದೆಲ್ಲ ತೋರಿಸಿದ್ನೆಲ್ಲ ಅದಷ್ಟು ಹಾಕಿ ಮಸಾಲೆ ಗಿಸಾಲೆ ಭಾಳ ಹಾಕಿಲ್ರಿ ಫ್ರೆಂಡ್ಸ್ ಅಷ್ಟು ಮಾಡಿ ರೈಸ್ ಮಾಡೀನಿ ಬರ್ರಿ ನೋಡಿ ಹಿಂಗೆ ಆಗಿತ್ತು ಅಂತ ಹಿಂಗಾಗೈತಿ ರೈಸ್ ಸಿಂಪಲ್ ಮಾಡೀನಿ ಹಚ್ಕೊಡ್ಲಿ ನೋಡಿರಿ ಹಿಂಗಾಗೈತೆ ಅಂತ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಯಾರು ಬಂದಿದ್ರು ನಿನ್ನ ಕರೆಯಾಗಲ್ಲ ಕೀರ್ತನ್ ಎದಕ್ಕೆ ಬಂದಿದ್ದ ನೀರು ತರ ತಮ್ಮಂದಿ ನಮ್ದು ತಂದ್ಬೇಕಿಲ್ಲ ಅವಾಗಿ ನನ್ನ ಪಾಲಿಲ್ಲ ಶಿವ ಹಿಂಗೆ ನೆನಪ ಆಗಂಗಿಲ್ಲ ಒಟ್ಟು ನೀರು ತರ್ಬೇಕಂತಂದ್ರೆ ಎಷ್ಟು ದಿನ ಆತಿ ಹೌದಿ ನಾಳೆ ತೊಗೊಳ್ತೀನಿ ನಾಳೆ ನೆನ್ಪು ಮಾಡಿ ತೊಗೊಂಡು ಬಾ ಸಣ್ಣ ಶಂಕರ್ ಬರ್ತಾನ ಕೇಳು ಶಂಕರ್ ತೊಗೊಂಬಂದು ತೊಗೊಂಬರಾಕಂತ ಮುಂದಿನ ನಾಳೆ ತೊಗೊಂಬಂದ್ಬಿಡ್ತೀನಿ ಹಾಂ ಮುಂದಿನ ನಾಳೆ ತೊಗೊಂಬಂದ್ಬಿಡ್ತೀನಿ ಮುಂಜಾನೆ ನೆನಪಾಕೈತಿ ಯಾರು ಮುಂಜಾನೆ ಹೋಗ್ಬೇಕ ನಾಳೆ ವಾಕಿಂಗ್ ಎಲ್ಲಿ ಹೋಗಿ ಥಂಡಿಗೆ ವಾಕಿಂಗ್ ಅಲ್ಲ ರನ್ನಿಂಗ್ ಅದ ಥಂಡ್ಯಾಗ ಎಲ್ಲಿ ಹೋಗಿ ಅಂತ ಕೇಳತ್ತೀನಿ ನಾನೇನು ಅಲ್ಲ ಥಂಡ್ಯಾಗ ಹೋಗ್ಬೇಡಪ್ಪ ಥಂಡಿ ಎಷ್ಟೈತೆ ನೋಡ್ರಿ ಫ್ರೆಂಡ್ಸ್ ಈಗ ಥಂಡಿ ಒಳಗೆ ವಾಕಿಂಗ್ ಇದು ಹೋಗ್ಕಂತ ರನ್ನಿಂಗ್ ಬರೀ ನಾನು ರೈಸ್ ಊಟ ಮಾಡ್ಬೇಕಂತಂದು ಬರೀ ರೈಸ್ ಹಚ್ಕೊಂಡೀನಿ ಬರ್ರಿ ಎಲ್ಲರೂ ಊಟ ಮಾಡೋಣ ಭಾಳ ಹಸಿವಿಲ್ಲ ಅದಕ್ಕೆ ಹಿಂಗಾಗಿ ಬರೀ ರೈಸ್ ಉಣ್ಬೇಕಂತ ಹಚ್ಕೊಂಡೀನಿ ನೋಡ್ರಿ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ್ರಿ ನೋಡ್ರಿ ನಮ್ಮದು ಊಟ ಅದು ಆಯ್ತು ರೀ ನಿಮ್ಮದು ಊಟ ಆತ ಅನ್ಕೋತೀನಿ ರೀ
ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಯಾರೆಲ್ಲ ನೋಡತ್ತೀರಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಏನಾಯ್ತು ಹಾಂ ನೀನು ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಗುಡ್ ನೈಟ್ ಎಲ್ಲರಿಗೂ. ಈ ಸೌಂಡ್ ಕಡಿಮೆ ಮಾಡೋದನ್ನ ಎಷ್ಟು